ಹಿಂದೂ, ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನರು ಒಂದೇ ಕಡೆಯಲ್ಲಿ 3 ವಿಭಿನ್ನ ದೇವರನ್ನ ಪರಸ್ಪರ ಪೂಜೆ ಮಾಡುವ ಪದ್ಧತಿಯನ್ನ ಎಲ್ಲಿಯಾದರೂ ನೋಡಿದ್ದೀರಾ? ಬನ್ನಿ, ನಾನಿವತ್ತು ನಿಮ್ಗೆ ತೋರಿಸ್ತೇನೆ. ಹಾಗಾದ್ರೆ ಈ ಒಂದೇ ಸ್ಥಳದಲ್ಲಿ 3 ವಿಭಿನ್ನ ಆಚರಣೆಗಳನ್ನ ಮಾಡಲು ಕಾರಣವೇನು, ಅಂತ ವಿಶೇಷತೆಗಳಿಲ್ಲೇನಿದೆ, ಇದೆಲ್ಲ ವಿಷಯವನ್ನ ಹೇಳ್ತೇನೆ. ಈ ವಿಡಿಯೋನ ಕೊನೆಯ ತನಕ ನೋಡಿ. ಉತ್ತರ ಕನ್ನಡದ ಪ್ರಸಿದ್ಧವಾದ ಮುರುಡೇಶ್ವರದ ದೇವಸ್ಥಾನದ ಬಳಿಯಲ್ಲಿರುವ ನೇತ್ರಾಣಿ ದ್ವೀಪದಲ್ಲೇ ಇಂಥದ್ದೊಂದು ವಿಶೇಷತೆ ಇದೆ. ಕರೆಕ್ಟ್ 2 ಗಂಟೆಗೆ ಬಂದಿತ್ತು ಉಪ್ಪೊಂದಕ್ಕೆ ಗಣೇಶನೊಟ್ಟಿಗೆ. ಹಾಯ್ ಗೈಸ್, ಎಂತ ಗೊತ್ತಿತ್ತಾ, ಬೆಳಿಗ್ಗೆ 3 ಗಂಟೆಗೆ ನಾವು ಉಪ್ಪುಂದ ದೇವಸ್ಥಾನದ ಹತ್ರ ಇರೋ ಬೀಚ್ ಹತ್ರ ಇತ್ತ. ಎಂತ ಕಣಕ್ಕೆ ಹೇಳ್ರೆ, ಮುರುಡೇಶ್ವರದಲ್ಲಿರುವ ನೇತ್ರಾಣಿ ದ್ವೀಪದಲ್ಲಿ ಪೂಜೆ ಇರುತ್ತೆ, ನಮ್ಮ ಮೀನುಗಾರರದೆಲ್ಲ ಪೂಜೆ ಇರುತ್ತೆ. ಆ ಪೂಜೆ ಯಾವ ರೀತಿ ಇರುತ್ತೆ ಎಲ್ಲದು ನಿಮ್ಗೆ ತೋರಿಸುವನಿ ಕೇಳಿ ನಾನು ಬೆಳಮುಚ್ಚು 3 ಗಂಟೆಗೆ ಇಲ್ಲಿ ಬಂದಿದೆ. ಕಾಂಬ, ನಾನು ಇಷ್ಟು ಬೆಳಗ್ಗೆ ಎದ್ಕೊಂಡು ಬಂದು ವಿಡಿಯೋ ಮಾಡ್ತಿದ್ದೆ, ನಿಮ್ಗೆ ಇದನ್ನೆಲ್ಲ ತೋರ್ಸ್ಕನಿ ಕೇಳಿ. ಹಂಗಾಗಿ ಈ ವಿಡಿಯೋನ ಫುಲ್ ಕಂಡು ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾಕೆ 3:56 ಇಲ್ಲಿಂದ ಹೊರಟಿದ್ದೆ. ಫೈನಲಿ ನೇತ್ರಾಣಿ ಗುಡ್ಡಕ್ಕೆ ಈಗ ಬಂದಿತ್ತು. ಮೇಲೋಗಿ ದೇವಸ್ಥಾನ ಎಲ್ಲ ಹೆಂಗಿತ್ತು ಕೇಳಿ ಕಾಂಬ ಒಂದೇ ಬಾಕಿ ಇತ್ತು. ಬನ್ನಿ ಫುಲ್ ತೋರಿಸ್ತೆ ಎಲ್ಲ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರದ್ದು ದೇವಸ್ಥಾನ ಇತ್ತಂಬ್ರೆ, ಮತ್ತೆ ಕೋಳಿ ಕುರಿ ಎಲ್ಲದೂ ಇತ್ತಂಬ್ರೆ, ಎಂತೆಲ್ಲ ಇತ್ತು ಕಾಂಬ. ಬನ್ನಿ. ಫೈನಲಿ ನೇತ್ರಾಣಿ ಐಲ್ಯಾಂಡಿಗೆ ಹೋಯ್ತ. ಈಗ ಕೋಳಿ ಹುಂಜು ಸಿಕ್ತ. ಇದು ಅರ್ಥ ಹೊಂದಲ್ಲ, ಕೋಳಿ ಹುಂಜ. ನಮ್ಮ ಉಪ್ಪುಂದದ ಬದಿಯವರೆಲ್ಲ ಬಂದಿರ, ಅವ್ರೊಟ್ಟಿಗೆ ನಾವು ಬಂದಿದ್ದೀವಿ. ಆದ್ಮೇಲೆ ಫುಲ್ ಈಗ ಖುಷಿ ಆಗ್ತದೆ. ಅಂತ ಕೇಳಿದ್ರೆ 3 ತರದ್ದು ದೇವಸ್ಥಾನ ಇತ್ತಂದ್ರೆ, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್. ಇಲ್ಕಾಣಿ ಕರಾವಳಿಯ ಬೇರೆ ಬೇರೆ ಮೂಲೆ ಮೂಲೆಯಿಂದ ಮೀನುಗಾರರು ತಮ್ಮ ಫ್ಯಾಮಿಲಿ ಒಟ್ಟಿಗೆ, ತಮ್ಮ ಫ್ರೆಂಡ್ಸ್ ಒಟ್ಟಿಗೆಲ್ಲ ಈ ದೇವಸ್ಥಾನಕ್ಕೆ ಬಂದಿರ. ಈ ದ್ವೀಪವು ನೇತ್ರಾಣಿ ಜಟ್ಟಿಗ ಎನ್ನುವ ಅದ್ಭುತ ಶಕ್ತಿಯೊಂದು ತನ್ನ ಗಣಗಳೊಂದಿಗೆ ಬಂದು ಸೇರಿ ನೆಲೆಸಿದ ಜಾಗವಿದು. ಸಾವಿರಾರು ವರ್ಷಗಳ ಹಿಂದೆ ದೋಣಿಗಳೇ ಇಲ್ಲದ ಸಮಯದಲ್ಲೂ ಬಾಳೆ ಮರದ ದಿಂಡಿನಲ್ಲಿ ಕುಳಿತು ಬಂದು ಜಟ್ಟಿಗನಿಗೆ ಪೂಜೆ ಮಾಡಲಾಗ್ತಿತ್ತು. ಪ್ರತಿ ಮೀನುಗಾರರು ತಮ್ಮನ್ನ ಕಾಪಾಡುವ ಮತ್ತೆ ಕೈ ಹಿಡಿದು ಮುನ್ನಡೆಸುವ ಈ ಜಟ್ಟಿಗನನ್ನ ಅತಿಯಾಗಿ ನಂಬುತ್ತಾರೆ. ಪ್ರತಿ ವರ್ಷವೂ ಜಟ್ಟಿಗನ ದರ್ಶನಕ್ಕಾಗಿ ಈ ನೇತ್ರಾಣಿ ದ್ವೀಪಕ್ಕೆ ಬರ್ತಾರೆ. ಪ್ರತಿ ಊರಿಂದ ಮೀನುಗಾರರು ಬರುವಾಗ ಅವರ ಪಾಲಿನ ಪೂಜೆಗಾಗಿ ತಮ್ಮೂರಿನ ಅರ್ಚಕರನ್ನು ತಮ್ಮೊಂದಿಗೆ ಕರ್ಕೊಂಡು ಬರ್ತಾರೆ. ಜಟ್ಟಿಗೇಶ್ವರನಿಗಾಗಿ ಕುರಿಗಳನ್ನ, ಕೋಳಿಗಳನ್ನ ತಂದು ಇಲ್ಲಿ ಬಿಡ್ತಾರೆ. ಕೆಲವರು ಇಲ್ಲಿರುವ ಕೋಳಿಗಳಿಗಾಗಿ ಅಕ್ಕಿಯನ್ನು ತರ್ತಾರೆ. ಹಾಗೆ ಇನ್ನೊಂದು ವಿಷಯ ಅಂದ್ರೆ, ಈ ದ್ವೀಪದಿಂದ ಯಾವುದೇ ರೀತಿಯ ಮರ ಅಥವಾ ಮರದ ವಸ್ತುಗಳನ್ನ ಮತ್ತೆ ವಿಶೇಷ ರೀತಿಯ ಕಲ್ಲುಗಳನ್ನ, ಯಾವ ವಸ್ತುಗಳನ್ನ ಇಲ್ಲಿಂದ ತೆಗೆದುಕೊಂಡು ಹೋಗುವಂತಿಲ್ಲ. ಇಲ್ಲಿನ ಸಂಪತ್ತನ್ನ ತೆಗೆದುಕೊಂಡು ಹೋದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಇದೊಂದು ಮಾಡ್ಕೊಂಬ ಫಸ್ಟ್ ಪೂರಿ ಇದೆ
ಅಲ್ಲಿಂದ ಬಂದೆ. ಮೀನುಗಾರರಲ್ಲೂ ಮುಸ್ಲಿಂ ಸಮುದಾಯದವರು ಇರುವುದರಿಂದ ಅವರಿಗಾಗಿಯೂ ಸಹ ಅವಕಾಶ ಕಲ್ಪಿಸಲಾಗಿದೆ. ತಮ್ಮ ದೋಣಿ ಮತ್ತು ಹಡಗಿನಲ್ಲಿ ಮುಸ್ಲಿಮರು ಇಲ್ಲದಿದ್ದರೂ ಹಿಂದೂಗಳೇ ಇದನ್ನ ಆಚರಣೆ ಸಲ್ಲಿಸ್ತಾರೆ. ಮುಂಡಕ್ಕಿ ಚೆಲ್ಲೋದು, ಬೀಡಿ ಸಿಗರೇಟ್ಗಳನ್ನು ಇಡೋದು, ಹೀಗೆ ಹಲವಾರು ಆಚರಣೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. 10 ವರ್ಷಗಳ ಹಿಂದೆ ಕ್ರಿಶ್ಚಿಯನ್ ಸಮುದಾಯದವರಿಗೂ ಇಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು, ಕ್ರಿಶ್ಚಿಯನ್ನರು ಇಲ್ಲಿ ಮೊಂಬತ್ತಿ ಹಚ್ಚುತ್ತಾರೆ. ಅವರಿಲ್ಲದಿದ್ದರೆ ಹಿಂದೂಗಳೇ ಬರುವಾಗ ಕ್ಯಾಂಡಲ್ ಅನ್ನು ತಂದು ಹಚ್ಚುತ್ತಾರೆ. ಅಲ್ಲಿ ಸ್ಕೂಬಾಗೆಲ್ಲ ಬಂದಿದೆ, ಇದಕ್ಕೆ ಮೇಲ್ ಬರಲ್ಲ. ನೇತ್ರಾಣಿ ದ್ವೀಪದ ಹತ್ರ ಯಾವ ತರ ಇತ್ತು ಕಾಣಿ, ಫುಲ್ ವ್ಯೂ ಸಕ್ಕತ್ತಿತ್ತು. ಬತ್ತಲ್ಲ ಇಲ್ಲಿ ಬಂದ್ರೆ ಮತ್ತೆ ವಾಪಸ್ ಹೋಗಕ್ಕೆ ಮನ್ಸತ್ತಿಲ್ಲ, ಅಷ್ಟು ಸಕ್ಕತ್ತಿತ್ತು. ಲೈಫಲ್ಲಿ ಒಂದು ಸಲಾರು ಈ ಪ್ಲೇಸಿಗೆ ಬನ್ನಿ. ಪುನೀತ್ ರಾಜ್ಕುಮಾರ್ ಸರ್ ಅವರ ಅಂತ ಗಂಧದ ಗುಡಿ ಡಾಕ್ಯುಮೆಂಟ್ರಿ ಮಾಡೋತ್ತಿಗೆ ಇಲ್ಲಿ ಬಂದಿರಂದ್ರೆ. ಶ್ರೀದೇವಿ ಪ್ರಸಾದ್ ಕೊಡೇರಿ ಅವ್ರ ತಂಡದಿಂದ 150 ಜನ ಬೆಳಗ್ಗೆ 4 ಗಂಟೆಗೆ ಹೊರಟದ. 4 ಗಂಟೆಗೆ ಹೊರಟು 7:15 ಇಲ್ಲಿ ರೀಚ್ ಆಗಿದೆ. ಆಲ್ ದ ಬೆಸ್ಟ್ ಎಲ್ಲರಿಗೂ. ಈ ಸಲ ಒಳ್ಳೆ ಮೀನು ಸಿಗ್ಲಿ ಎಲ್ಲರಿಗೂ. ಗಾಡಿಗೆ ಬರೋದು ಆದ್ರೆ ಊರ 105 ಜನರಿಗೆ ಒಬ್ಬ, 150 ಒಬ್ಬ. ಇಲ್ಲಿನ ಇನ್ನೊಂದು ವಿಶೇಷವೆಂದರೆ ನೇತ್ರಾಣಿ ಜಟ್ಟಿಗ ದೇವರಿಗೆ ಕುರಿ, ಆಡು, ಮೇಕೆಗಳನ್ನ ತಂದು ಬಿಡ್ತಾರೆ ಹಾಗೂ ಕೋಳಿಗಳಿಗೆ ಅಕ್ಕಿಯನ್ನು ಸಹ ಇಲ್ಲಿ ತರ್ತಾರೆ. ಗಣೇಶ್ ಗಂಗಾ ದೇವತೆ ಎಲ್ಲ ಇಲ್ಲಿ ಬಾರಿತಾ ಇದ್ರು, ಅವ್ರವ್ರ ಹೆಸರು ಎಲ್ಲ ಬಾರಿತಿದ್ರು. ನೇತ್ರಾಣಿ ಐಲ್ಯಾಂಡ್ ಅಲ್ಲ, ಒಂದು ಹೋಲ್ ಇತ್ತು, ಗುಹೆ ಇತ್ತು, ಸುರಂಗ ತರದ. ಆ ಸುರಂಗದಲ್ಲ ಹಿಂದಿನ ಕಾಲದಲ್ಲಿ ಪಾತ ಇದ್ದೀರಮ್ಮ, ಆಚೆ ನೀಚೆ ಪಾಸ್ ಹತ್ತಿದ್ದೀರಮ್ಮ. ಹೆಂಗಿತ್ಕೊಂಡು ನೇತ್ರಾಣಿ ದ್ವೀಪದಲ್ಲೊಂದು ದೊಡ್ಡ ಸುರಂಗ ಮಾರ್ಗವಿತ್ತು. ಆಚೆಯಿಂದ ಈಚೆ ದೋಣಿಯ ಮೂಲಕ ಹೋಗ್ಬೋದು. ಇದನ್ನ ಭೀಮನ ಗುಹೆ ಎಂದು ಕರೆಯಲಾಗುತ್ತೆ. ಹಿಂದೆ ಭೀಮನ ಮೇಲೆ ಸುತ್ತಲೂ ದಾಳಿಯಾದಾಗ ಎಲ್ಲಿ ಹೋಗಲು ಆಗದೆ ಸುರಂಗ ಮಾಡಿ ಆಚೆ ಹೋಗಿದ್ದ ಎಂದು ನಂಬಲಾಗುತ್ತೆ. ಕೆಲವು ವರ್ಷಗಳ ಹಿಂದೆ ಈ ಸುರಂಗದ ಮೂಲಕ ಹೋಗಲು ಪ್ರಯತ್ನಿಸಿದವರು ವಾಪಸ್ಸು ಬರದ ಕಾರಣ ಇಲ್ಲಿ ಒಳಗೆ ಹೋಗುವುದನ್ನೇ ನಿಲ್ಲಿಸಲಾಗಿದೆ. ಈ ವಿಡಿಯೋವನ್ನ ನಿಮ್ಗೋಸ್ಕರ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೇನೆ. ಪ್ರತಿಯೊಬ್ಬರು ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ನೇತ್ರಾಣಿಯ ಈ ಅದ್ಭುತ ಮಹಿಮೆಯನ್ನ ತಿಳಿಸಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ತರ್ತೇನೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ನ ಮೂಲಕ ತಿಳಿಸಿ. ಬೆಳಿಗ್ಗೆ 2 ಗಂಟೆ ಹೊತ್ತಿಗೆ ತಿಂಡಿಯ ವ್ಯವಸ್ಥೆ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿದ್ದಂಥ ಕೃಷ್ಣ ಕಾರ್ವಿಯ ಕುಟುಂಬಸ್ಥರು ಮತ್ತು ನಮ್ಮನ್ನು ನೇತ್ರಾಣಿಗೆ ಕರೆದೊಯ್ದ ವರುಣ ತಂಡದವರ ಸಹಾಯಕ್ಕೆ ನಾವು ಎಂದಿಗೂ ಚಿರಋಣಿ. ಸಮಸ್ತ ಮೀನುಗಾರರಿಗೆಲ್ಲರಿಗೂ ನೇತ್ರಾಣಿ ಜಟ್ಟಿಗೇಶ್ವರ ಒಳ್ಳೇದು ಮಾಡಲಿ. ಜೈ ಮೀನುಗಾರ.